ಅಮೃತಧಾರೆ ಸೀರಿಯಲ್ ಜಯದೇವನ ಮಾತು ಕೇಳಿದಂಗಾದ ಭೂಮಿಕಾ ಮದುವೆಯನ್ನು ನಿಲ್ಲಿಸ್ತಾಳೆ. ಅಮೃತಧಾರೆ ಧಾರಾವಾಹಿಯಲ್ಲಿ ಜಯದೇವನ ಮುಗ್ಧತೆಯಿಂದ ನಟಿಸಿದ್ದಾನೆ. ಅತ್ತಿಗೆ ಭೂಮಿಕಾ ಕಣ್ಣಿಗೆ ಮಣ್ಣೆರಚಿದ್ದು ತನಗೂ ಮಲ್ಲಿಗೂ ಯಾವುದೇ ಸಂಬಂಧವಿಲ್ಲ ಎಂದು ಹೇಳಿದ್ದಾನೆ. ಜಯದೇವ್ ಮಾತುಗಳನ್ನು ಕೇಳಿದ ಭೂಮಿಕಾಳಿಗೆ ತನ್ನ ಅನುಮಾನಗಳೆಲ್ಲ ಸುಳ್ಳು, ಜಯದೇವ್ ತುಂಬಾ ಒಳ್ಳೆಯ ವ್ಯಕ್ತಿ ಎಂದು ಭೂಮಿಕಾ ಮೈದುನನನ್ನು ನಂಬಿದ್ದಾಳೆ. ಆದರೆ ಮಲ್ಲಿಯೇ ಬೇಕಂತಲೇ ಸುಳ್ಳು ಹೇಳಿದಳ. ಹಾಗೆ ಸುಳ್ಳು ಹೇಳಲು ಕಾರಣವನ್ನು ಯೋಚಿಸುತ್ತಿದ್ದಾಳೆ. ಅವಳ ಫೋನ್ಗೆ ಪದೇ ಪದೇ ಕಾಲ್ ಮಾಡಿದ್ದಾಳೆ. ಆದರೆ ಮಲ್ಲಿ ಫೋನ್ ಸ್ವಿಚ್ ಬರುತ್ತಿದೆ. ಅರಿಶಿನ ಶಾಸ್ತ್ರದಲ್ಲಿ ಮಂಗಾಗಿರುವ ಅಪ್ಪಿ ಮನೆಯವರೆಲ್ಲರೂ ಮದುವೆ ಶಾಸ್ತ್ರದಲ್ಲಿ ಬ್ಯುಸಿಯಾಗಿದ್ದಾರೆ. ಅಪೇಕ್ಷಾ ಮತ್ತು ಜಯದೇವನಿಗೆ ಅರಿಶಿನ ಶಾಸ್ತ್ರವನ್ನು ಮಾಡಿಸಿದ್ದಾರೆ. ಆದರೆ ಅಪೇಕ್ಷಾ ಮುಖದಲ್ಲಿ ಸ್ವಲ್ಪವೂ ಖುಷಿ ಇಲ್ಲ. ಆದರೆ ಮನಸ್ಸೆಲ್ಲವೂ ಪ್ರಿಯಕರ ಪ್ರಾರ್ಥನಾ ಮೇಲೆ ಇದೆ. ಮನೆಯವರ ಒಳಿತಿಗಾಗಿ ಮದುವೆಗಳಾಗಿದ್ದು ಪ್ರಾರ್ಥನೆಯಿಂದ ದೂರ ಇರಬೇಕಲ್ಲ ಎಂಬ ಚಿಂತೆಯಲ್ಲಿ ಮುಳುಗಿದ್ದಾಳೆ. ಮನೆಯವರೆಲ್ಲ ಮದುವೆಗೆ ಬೇರೆ ಮನೆಗೆ ಹೋಗುವ ದುಃಖ ಅಪೇಕ್ಷೆಗಳನ್ನು ಆವರಿಸಿಕೊಂಡಿದ್ದೆಂದು ಭಾವಿಸಿದ್ದಾರೆ. ಹಾಗಾಗಿ ಅಲ್ಲಿ ನಿನ್ನ ಜೊತೆಗೆ ಭೂಮಿಕಾ ಇರುತ್ತಾರೆ. ಮನೆಯವರ ಬಗ್ಗೆ ಹೆಚ್ಚು ಯೋಚಿಸಬೇಡ, ನಿನ್ನ ಮದುವೆಯಲ್ಲಿ ನಗುನಗುತ್ತಾ ನೀನಿರಬೇಕು ಎಂದು ಮಾತನ್ನು ಹೇಳುತ್ತಾರೆ. ಮಲ್ಲಿ ಬಗ್ಗೆ ಸತ್ಯ ಹೇಳಿದೆ ಜಯದೇವ್. ಭೂಮಿಕಾ ಮಲ್ಲಿ ವಿಚಾರವನ್ನು ಮರೆತು ಮದುವೆ ಕೆಲಸಗಳ ತಾನು ತೊಡಗಿಸಿಕೊಂಡಿದ್ದಾಳೆ. ಇದೇ ಸಂದರ್ಭ ಜಯದೇವ್ ಎಡವಟ್ಟು ಮಾಡಿಕೊಂಡಿದ್ದಾನೆ. ತನ್ನ ಮಾವ ಲಕ್ಷ್ಮೀಕಾಂತ್ ಜೊತೆಗೆ ಮಲ್ಲಿ ವಿಚಾರವನ್ನು ಮಾತನಾಡುತ್ತಿದ್ದಾನೆ. ಮಲ್ಲಿ ಒಬ್ಬಳು ಊಟದಲ್ಲಿ ಇರುವ ಉಪ್ಪಿನಕಾಯಿಯಂತೆ, ಅವಳಿಗೆ ಸ್ವಲ್ಪ ಬುದ್ಧಿಯೇ ಇಲ್ಲ. ನನ್ನ ಮಾತು ಕೇಳಿದ್ದರೆ ಇಷ್ಟೆಲ್ಲ ಆಗುತ್ತಿರಲಿಲ್ಲ. ಪಾಪ ಭೂಮಿಕಾ ಅತ್ತೆಗೆ ನಾನು ಮಾಡಿದ ನಾಟಕವನ್ನು ನಂಬಿಬಿಟ್ಟರು. ಮಲ್ಲಿ ಹೊಟ್ಟೆಯಲ್ಲಿರುವ ಮಗುವಿಗೆ ನಾನೇ ಕಾರಣ, ಇದು ಸುಳ್ಳಾಗುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ಮಾತನಾಡುತ್ತಿರುತ್ತಾನೆ. ಈ ಮಾತನ್ನು ಅಕಸ್ಮಾತ್ತಾಗಿ ಭೂಮಿಕಾ ಕೇಳಿಸಿಕೊಳ್ಳುತ್ತಾಳೆ. ಶಕುಂತಲಾ ಆಟದಲ್ಲಿ ಸೋಲ್ತಾಳ ಭೂಮಿ. ಈ ವಿಚಾರವನ್ನು ಭೂಮಿಕಾ ಶಕುಂತಲಾಳಿಗೆ ಹೇಳುತ್ತಾಳೆ. ಶಕುಂತಲಾ ತನ್ನ ಮಗ ಬಗ್ಗೆ ಹಾಗೆಲ್ಲ ಮಾತನಾಡು, ನನ್ನ ಮಗ ನೀನು ಅಂದುಕೊಂಡಷ್ಟು ಕೆಟ್ಟವನಲ್ಲ. ಈ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ. ಅಪೇಕ್ಷೆ ಜೊತೆಗೆ ಜಯದೇವ್ ಮದುವೆ ನಡೆಯಲೇಬೇಕು. ಇದು ದಿವಾನ್ ಕುಟುಂಬದ ಪ್ರೆಸ್ಟೀಜ್ ಪ್ರಶ್ನೆ. ನೀನಾದರೂ ಸಮಸ್ಯೆ ಮಾಡಿದರೆ ಅದೆಲ್ಲೋ ಮೀಡಿಯಾಗೆ ತಿಳಿದರೆ ದೊಡ್ಡ ಸಮಸ್ಯೆ ಆಗುತ್ತೆ ಅಷ್ಟೇ. ಅಲ್ಲದೆ ನಿನ್ನ ಬಳಿ ಯಾವ ಸಾಕ್ಷಿಯೂ ಇಲ್ಲ. ಗೌತಮ್ ನನ್ನ ಮಾತನ್ನು ನಂಬುತ್ತಾನೆ, ನೀನು ಹೇಳುವುದನ್ನು ಕೇಳುವುದಿಲ್ಲ. ಸಾಕ್ಷಿ ಇಲ್ಲದೆ ನೀನೇನು ಮಾಡುವುದಕ್ಕೂ ಆಗುವುದಿಲ್ಲ ಎಂದು ಹೇಳುತ್ತಾಳೆ. ನ್ಯಾಯದ ಪರ ನಿಂತ ಭೂಮಿಕಾ. ಆದರೆ ಭೂಮಿಕಾಳಿಗೆ ಮದುವೆ ನಡೆಸುವುದು ಇಷ್ಟವಿರಲಿಲ್ಲ. ಜಯದೇವ್ ಮಾಡಿರುವ ತಪ್ಪಿನಿಂದ ಇಬ್ಬರು ಹೆಣ್ಣು ಮಕ್ಕಳ ಬಾಳಿಗೆ ತೊಂದರೆಯಾಗುತ್ತದೆ ಎಂದು ಗೌತಮ್ ಬಳಿ ಹೇಳಲು ಹೋಗುತ್ತಾಳೆ. ಆದರೆ ಅದಾಗಲೇ ಯಾರೋ ಜಯದೇವನ ನಡವಳಿಕೆ ಸರಿಯಿಲ್ಲ ಎಂದು ಮಾತನಾಡಿದ್ದನ್ನು ಕೇಳಿಸಿಕೊಂಡ ಗೌತಮ್ ಜಗಳ ಮಾಡುತ್ತಿರುತ್ತಾನೆ. ನನ್ನ ಸಹೋದರನ ಬಗ್ಗೆ ಯಾರು ಏನು ಮಾತನಾಡಬಾರದು, ಅವರು ನನಗಿಂತಲೂ ಒಳ್ಳೆಯವರು ಎಂದು ಜಗಳ ಮಾಡುವುದನ್ನು ನೋಡಿ ಈಗ ಮದುವೆಯನ್ನು ನಿಲ್ಲಿಸುವುದು ಹೇಗೆ, ಮಲ್ಲಿ ಬಗ್ಗೆ ಹೇಗೆ ಗೌತಮ್ಗೆ ಹೇಳುವುದು ಎಂದು ಭೂಮಿಕಾ ಯೋಚಿಸುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.